ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ನಿನ್ನ ಕತೆ ನನ್ನ ಜೊತೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಅಜ್ಜಿ ಎಲ್ಲರೂ ಕೂತ್ಕೊಂಡು ಲಿವಿಂಗ್ ಹಾಲಲ್ಲಿ ಡೈನಿಂಗ್ ಹಾಲಲ್ಲಿ ಊಟ ಮಾಡಿ ಬಂದು ಲಿವಿಂಗ್ ಹಾಲಲ್ಲಿ ಕೂತ್ಕೊಂಡು ಎಲ್ಲ ಮಾತುಕತೆ ಆಡ್ತಾ ಇರ್ತಾರೆ. ಆ ಮಾತುಕತೆ ಆಡೋ ಟೈಮಲ್ಲಿ ಸರಿತಾ ಕೇಳ್ತಾಳೆ, ಅಲ್ಲ ಭೂಮಿ ಅತ್ತೆ ಕೇಳ್ತಾಳೆ, ಅಲ್ಲ ನೀನು ಭೂಮಿ ಈಗ ಅಂದಲ್ಲ ಯಾಕೆ ಅಂತ ಹೇಳ್ಬಿಟ್ಟು. ಆಮೇಲೆ ಅಷ್ಟೊತ್ತಿಗೆ ಅಂಜು ಅಮ್ಮನೂ ಕೇಳ್ತಾಳೆ, ಅಲ್ಲ ಭೂಮಿ ನೀನು ನಮ್ಮಂತೆ ನಮ್ಮ ಥರ ಇರೋದು ಬೇಡ, ನಮ್ಮ ಥರ ಆಗೋದು ಬೇಡ, ನಮ್ಮ ಥರ ಆಗೋದು ಬೇಡ ಅಂದಲ್ಲ ಯಾಕೆ ಅಂತ ಕೇಳ್ತಾಳೆ. ಅದಕ್ಕೆ ಅಜಿತ್ ಹೇಳ್ತಾನೆ, ಅಲ್ಲ ನಮ್ಮ ಥರ ಆಗೋದು ಬೇಡ, ನಮಗಿಂತ ಬೆಟರ್ ಆಗಿರಲಿ, ನಮಗಿಂತ ಇನ್ನೂ ಚೆನ್ನಾಗಿರಲಿ ಅಂತೇಳಿ ನಮ್ಮ ಅನಿಸಿಕೆ. ನಮ್ಮದೇನು ಸ್ವಲ್ಪ ಅಲ್ಲ, ಅವ್ರದ್ದಿನ್ನ ತುಂಬ ಚೆನ್ನಾಗಿರಲಿ ಅನ್ನೋದು ನಮ್ಮ ಅನಿಸಿಕೆ ಅಂತ ಹೇಳ್ತಾಳೆ. ಅದಕ್ಕೆ ಭೂಮಿ ನೀನೇನಾದ್ರು ಹೇಳು, ಸುಮ್ಮನೆ ಇದೆಯಲ್ಲ ನೀನು ಹೇಳು ಭೂಮಿ ಅಂತಾನೆ. ಹೌದು ಹೌದು, ನಾನು ಅದನ್ನೇ ಅಂದ್ಕೊಂಡಿದ್ದು, ನಮ್ಮಂಗಾಗೋದು ಬೇಡ, ನಮಗಿಂತ ಇನ್ನೂ ಬೆಟರ್ ಇರಲಿ ಅಂತ ನಮ್ಮ ಮನಸ್ಸಲ್ಲಿರೋದನ್ನು ನಾವು ಹೇಳಿದ್ದು ಅಂತೇಳಿ. ಇದರಲ್ಲೂ ಸಿಕ್ಕಾಕೊಳ್ಳಿಲ್ವಲ್ಲ ಇವರು ಅಂತೇಳ್ಬಿಟ್ಟು ಏನು ಇವಳು ದ್ವೇಷ ಇನ್ನೂ ಜಾಸ್ತಿ ಆಗುತ್ತೆ, ಸಿಟ್ಟು ದ್ವೇಷ ಎಲ್ಲ ಜಾಸ್ತಿ ಆಗುತ್ತೆ. ಆಮೇಲೆ ಇದರಲ್ಲಾದ್ರೂ ಸಿಕ್ಕಿಸಿ ಇವಳನ್ನ ಹೇಗಾದರೂ ಮಾಡಿ ಇದು ಮಾಡಬೇಕು ಅಂದ್ಕೊಂಡಿದ್ದು, ಅದರಲ್ಲೂ ಸಿಕ್ಕಿಸ್ಲಿಲ್ವಲ್ಲ ಇವಳು ಅಂತೇಳ್ಬಿಟ್ಟು ತುಂಬಾ ಕೋಪ ಪಡ್ಕೋತಾಳೆ. ಆಮೇಲೆ ಅವರವರು ಎಲ್ಲರೂ ಎದ್ಬಿಟ್ಟು ಅವ್ರವ್ರ ರೂಮಿಗೆ ಅವ್ರವ್ರು ಎದ್ದೆದ್ದು ಹೋಗ್ತಾರೆ. ಎದ್ದೆದ್ದು ಹೋದ್ಮೇಲೆ ಇವರು ಅಜಿತ್ ಅಪ್ಪ ಕೂಡ ನೋಡ್ತಾ ಇರ್ತಾರೆ, ಏನು ಈ ಥರ ಹೇಳ್ತಾವ್ರಲ್ಲ, ಏನು ಕತೆ ಅಂದರೆ ಇವರು ಗಂಡ ಹೆಂಡ್ತಿ ಚೆನ್ನಾಗಿಲ್ವಾ, ಯಾಕೆ ಹಿಂಗೆ ಹೇಳ್ತಾವ್ರೆ ಅನ್ನೋದು ಎಲ್ಲರಿಗೂ ಡೌಟ್ ಬರೋ ಹಾಗೆ ಭೂಮಿ ಮಾತಾಡಿರ್ತಾಳೆ. ಹಂಗಾಗ್ಬಿಟ್ಟು ಭೂಮಿ ಯಾಕೆ ಹಿಂಗೆ ಅಂದ್ಲು ಅನ್ನೋದೇ ಎಲ್ಲರಿಗೂ ಡೌಟ್ ಆಗಿರುತ್ತೆ. ನಮ್ಮ ಥರ ಆಗೋದು ಬೇಡ, ನಮ್ಮ ಥರ ಆಗೋದು ಬೇಡ ಅಂದರೆ ಇನ್ಯಾವ ಥರ ಆಗಬೇಕು ಅನ್ನೋದು ಅವರು ಡೌಟು. ಆ ಥರ ಡೌಟಲ್ಲಿ ಕೇಳ್ತಾರೆ. ಆಮೇಲೆ ಅಂಜುಗೆ ಇವಾಗ ಏನು ಪ್ರಪಂಚನೇ ಕಾಣಿಸ್ತಿಲ್ಲ, ಅವಳು ಮದುವೆ ಒಂದೇ, ಅವಳು ನಿಚ್ಚಿ ಜೊತೆ ಮದುವೆ ಆಗೋದು ಅದು ಒಂದೇ ಮುಖ್ಯ ಕಾರಣ ಆಗಿರುತ್ತೆ. ಹಂಗಾಗಿ ತುಂಬ ಅಲ್ಲೇ ಮುಳುಗೋಗಿರ್ತಾಳೆ ಹೊರತು ಅವಳು ಬೇರೆ ಏನೂ ಕಾಣಿಸ್ತಾನೆ ಇರಲ್ಲ. ಪೂರ ಅವನ ಜೊತೆಗೇ ಎಲ್ಲ ವಿಷಯದಲ್ಲೂ ಶೇರ್ ಮಾಡ್ಕೊಳ್ಳೋದು, ಮಾತಾಡೋದು, ಮದುವೆ ಹತ್ರ ಬರ್ತಾಯಿದೆ, ಎಲ್ಲದೂ ನಡೀತಾ ಇದೆ. ಆಮೇಲೆ ಈ ಶ್ರವಣ್ ಮತ್ತು ಶಾರದಾ ಅವರು ಕೂಡ ಮಾತಾಡ್ತಾನೆ ಇರ್ತಾರೆ. ಆಮೇಲೆ ಅಜಿತ್ ಹೇಳ್ತಾನೆ, ಅಮ್ಮಂಗೆ ತುಂಬ ಸುಸ್ತಾಗಿದೆ, ಕರ್ಕೊಂಡೋಗಿ ಮಲಗಿಸಿ ಕರ್ಕೊಂಡೋಗಿ ಅಮ್ಮನ್ನ ಅಂತ ಅಪ್ಪಂಗೆ ಹೇಳ್ತಾನೆ. ಅಪ್ಪ ಇಬ್ಬರು ಕರ್ಕೊಂಡು ಹೇಳ್ತಾರೆ, ಸರಿಯಪ್ಪ ಸುಸ್ತಾಗಿದೆ ಮಲ್ಕೊಬಿಡೋಣ ಅಂತೇಳ್ಬಿಟ್ಟು. ಆಮೇಲೆ ಈ ವಿಷಯ ನನಗೆ ಯಾಕೆ ಹೇಳಲೇ ಇಲ್ಲ, ಕೆಲವೊಂದು ವಿಷಯ ಎಲ್ಲ ಮುಚ್ಚಿಟ್ಟಿದ್ದೀರಲ್ಲ ಯಾಕೆ ಅಂತ ಕೇಳ್ತಾಳೆ. ಅದಕ್ಕೆ ನೀನು ಆವಾಗ ಕೋಮಕ್ಕೆ ಹೋಗಿದ್ದಲ್ಲ, ಆವಾಗ ಎಲ್ಲ ವಿಷಯನೂ ಹೇಳೋಕ್ಕಾಗಲಿಲ್ಲ, ಹಾಗಾಗಿ ಯಾವ ವಿಷಯನೂ ನಿನ್ನ ಹತ್ರ ಡಿಸ್ಕಸ್ ಮಾಡೋಕ್ಕೆ ನಮಗೆ ಆಗಲಿಲ್ಲ, ಸಾಧ್ಯ ಆಗಲಿಲ್ಲ, ಅದಕ್ಕೋಸ್ಕರ ನಾವು ಯಾವುದೂ ವಿಷಯ ಹೇಳಲಿಲ್ಲ ನಿನಗೆ ಅಂತ ಹೇಳ್ತಾರೆ. ಇಲ್ಲೂ ಏನೂ ಸಿಕ್ಕಾಕೊಳ್ಳಿಲ್ವಲ್ಲ ಅಂಥೇಳಿ ಇವಳಿಗೆ ಸಿಟ್ಟು ಭಾಳ ಸಿಟ್ಟು ಮಾಡ್ಕೋತಾ ಇರ್ತಾಳೆ. ಪ್ರತಿಯೊಂದು ವಿಷಯದಲ್ಲೂ ಕೋಪ ಸಿಟ್ಟು ಅಂದರೆ ಎಲ್ಲದೂ ನಿತ್ಯ ಇವಳೇ ಮಾಡಬೇಕು, ಅವ್ರನ್ನೆಲ್ಲ ಡಿಗ್ರೇಡ್ ಮಾಡಬೇಕು ಅನ್ನೋದು ಇವಳು ಮೆಂಟಾಲಿಟಿ ಆ ಥರ ಇರುತ್ತೆ. ಹಾಗಾಗ್ಬಿಟ್ಟು ಪ್ರತಿಯೊಂದು ವಿಷಯಕ್ಕೂ ಮೂಗು ತೂರಿಸ್ತಾಳೆ ಇವಳು. ಆಮೇಲೆ ಸತ್ಯನೂ ಕೂಡ ಅಲ್ಲೇ ಇರ್ತಾನೆ, ಶಾರದಾ ಅಲ್ಲೇ ಇರ್ತಾಳೆ, ಶ್ರವಣ ಎಲ್ಲರೂ ಅಲ್ಲೇ ಕೂತಿರ್ತಾರೆ, ಅಜ್ಜಿ ಕೂಡ ಕೂತಿರುತ್ತೆ. ಎಲ್ಲರೂ ಮಾತುಕತೆ ಮುಗಿದ ಮೇಲೆ ಅಜಿತ್ ಅದೇ ಹೇಳ್ದಂಗೆ ಕರ್ಕೊಂಡೋಗು ಅಪ್ಪ ಅಮ್ಮನ ರೂಮಿಗೆ, ಸುಸ್ತಾಗಿದೆ, ಅವ್ರು ಸ್ವಲ್ಪ ರೆಸ್ಟ್ ಮಾಡಲಿ ಅಂತಾನೆ. ಆಗ ಅಜಿತ್ ಕೂಡ ಎದ್ದು ಅವ್ರ ಜೊತೆ ಹೊರಟೋಗ್ತಾನೆ. ಆಗ ಇವಳು ಎಲ್ಲರೂ ಅವ್ರವ್ರ ಜೊತೆ ಹೋಗ್ತಾರೆ. ಇವಳು ತಲೆ ಕೆಡಿಸ್ಕೊಂಡು ಏನು ವಿಷಯ ಗೊತ್ತಾಗಲೇ ಇಲ್ವಲ್ಲ, ಏನಾದ್ರು ಗೊತ್ತಾಗುತ್ತೆ ಅಂದ್ಕೊಂಡಿದ್ದೆ, ಏನು ಗೊತ್ತಾಗಲಿಲ್ವಲ್ಲ ಅಂತೇಳ್ಬಿಟ್ಟು ಅಲ್ಲಲ್ಲಿ ಕಡಿತಾಳೆ ಅಂತ ಹೇಳ್ಬಿಟ್ಟು. ಆಮೇಲೆ ಇವರು ಬೇಕು ಅಂತಲೇ ಆ ಥರ ನಾಟಕ ಆಡ್ತಾರೆ ಇಬ್ಬರೂ. ಇವ್ರದ್ದು ಏನು ಕಂಡುಹಿಡಿಯೋಕೆ ಆಯ್ತಾಯಿಲ್ಲ ನನಗೆ ಅಂತ ಹೇಳ್ಬಿಟ್ಟು ತುಂಬ ಬೇಜಾರು ಮಾಡ್ಕೋತಾಳೆ. ಬೇಜಾರು ಮಾಡಿಕೊಂಡು ಆಮೇಲೆ ಅಲ್ಲಿಗೆ ಅಂಜು ಬರ್ತಾಳೆ. ಅಂಜು ಬಂದು, ಅಲ್ಲಮ್ಮ ಏನಕ್ಕೆ ನೀನು ಯಾವಾಗಲೂ ಬೇಜಾರಾಗಿರ್ತೀಯ, ನನ್ನ ಮದುವೆ ಹತ್ರ ಬರ್ತಾಯಿದೆ, ಇನ್ನೂ ಬೇಜಾರದಲ್ಲೇ ಇರ್ತೀಯಲ್ಲಮ್ಮ ನೀನು ಅಂತ ಕೇಳ್ತಾಳೆ. ಅದಕ್ಕೆ ನಿಂಗೆ ಗೊತ್ತಾಗಲ್ಲ ಅಂಜು, ಸುಮ್ಮನೆ ಇರು, ನಿನಗೆ
ನಿನಗೇನು ತಿಳಿಯೋದು ಇಲ್ಲ, ಗೊತ್ತಾಗೋದು ಇಲ್ಲ, ನಿನ್ನ ಪಾಡಿ ನೀನು ಸುಮ್ಮನೆ ಇದ್ಬಿಡು ನಿಶ್ಚಿತ ಜೊತೆ, ಇದಕ್ಕೆಲ್ಲ ಇಂಟರ್ಫಿಯರ್ ಆಗಬೇಡ ನೀನು ಅಂತ ಹೇಳ್ತಾಳೆ. ಸರಿ ಅಮ್ಮ ಅಂತ ಅವಳ ಪಾಡಿಗೆ ಅವಳು ಇರ್ತಾಳೆ. ಅವಳೇನು ತಲೆನೇ ಕೆಡ್ಸ್ಕೊಳ್ಳಲ್ಲ, ಅವಳ ಪಾಡಿಗೆ ಅವಳು ಸುಮ್ಮನೆ ಇದ್ದುಬಿಡ್ತಾಳೆ. ಆಗ ರೂಮಲ್ಲಿ ಇವಳು ಎದ್ದೋಗ್ತಾಳೆ ರೂಮಿಗೆ ಎದ್ದೋದಾಗ ಇವಳಿಗೆ ಚಿಂತೆ, ಯಾವುದ್ರಲ್ಲಾರ ಸಿಕ್ಕಿಸಿ ಭೂಮಿನ ಓಡಿಸ್ಬೇಕು ಅಂತ ಹೇಳ್ಬಿಟ್ಟು ಇನ್ನೊಂದು ಏನಾರ ಕ್ರಿಮಿನಲ್ ಐಡಿಯಾ ಮಾಡ್ತಾಳೆ. ಅಷ್ಟೊತ್ತಿಗೆ ಇವಳು ಬರೀ ಯಾವಾಗಲೂ ಖತರ್ನಾಕ್ ಐಡಿಯಾಗಳನ್ನೇ ತಲೆಯಲ್ಲಿ ಇದು ಮಾಡ್ತಿರ್ತಾಳೆ ಯಾವಾಗಲೂ. ಈಗ ಇನ್ನೇನು ಮಾಡ್ಬೋದು, ಈಗ ಹೇಗೆ ಇವ್ರನ್ನ ಸಿಕ್ಸ್ಬೋದು, ಈ ಥರ ಎಲ್ಲ ಥಿಂಕಿಂಗು ಯಾವಾಗಲೂ 24 ಗಂಟೆ ಅದೇ ಥಿಂಕಿಂಗಲ್ಲಿ ಇರ್ತಾಳೆ. ಹಂಗಾಗಿ ಇವಳಿಗೆ ಬೇರೆ ಯಾವುದು ವಿಷಯಗಳು ಇವಳು ಕಿವಿಗೆ ಹೋಗೋಕ್ಕಿಂತ ಮುಂಚೆನೇ ಇವಳದು ಬರೀ ಖತರ್ನಾಕ್ ಬುದ್ಧಿನೇ. ಇನ್ನೇನಾದರೂ ಹಾಳು ಮಾಡ್ಬೋದು, ಇನ್ನೆಂಗಾದರೂ ಸಿಕ್ಸ್ಬೋದು. ಆದರೆ ಭೂಮಿನ ಪರ್ಮನೆಂಟಾಗಿ ಇಲ್ಲಿಂದ ಕ್ಲೋಸ್ ಮಾಡಬೇಕು ಅನ್ನೋದು ಅವ್ರದ್ದು ಮೆಂಟಾಲಿಟಿ ಆಗಿರುತ್ತೆ. ಭೂಮಿಗೆ ಏನಾದರೂ ಸ್ಲೋ ಪಾಯ್ಸನ್ ಕೊಟ್ಟು ಅವಳು ಅಂದರೆ ಸುಸ್ತಾಗೋ ರೀತಿ ಮಾಡಿ ಹಾಸ್ಪಿಟ್ಲು ಸೇರಿಸ್ಬೇಕು, ಈ ಥರ ಎಲ್ಲ ಯೋಚನೆ ಮಾಡ್ತಿರ್ತಾಳೆ. ಆಮೇಲೆ ಅಜಿತ್ಗೆ ಅಲ್ಲ ಕಣೋ ಭೂಮಿ, ಹಿಂಗೆ ಇವರೆಲ್ಲ ಕೂತು ಮಾತಾಡ್ತಾ ಇರ್ತಾರೆ. ಅಜಿತ್ ಅಲ್ಲೇ ಸೂಟ್ ಹಾಕ್ಕೊಂಡು ರೆಡಿಯಾಗಿರ್ತಾನೆ. ಎಲ್ಲ ಕೂತು ಮಾತಾಡೋ ಹೊತ್ತಿಗೆ ಅವಳು ಅಲ್ಲಿ ಬಿದ್ದೋಗ್ಬಿಡ್ತಾಳೆ. ಏನೋ ತಮಾಷೆ ಮಾಡ್ತಿರ್ತಾಳೆ ಇವಳು ಸರಿತಾ, ಏನೇನೋ ಹೇಳ್ಕೊಂಡು. ಮಗಳು ಬೇರೆ ಬಂದಿದ್ದಾಳೆ, ಮಗಳು ಎಲ್ಲರೂ ಸೇರಿಕೊಂಡು ಏನೋ ತಮಾಷೆ ಮಾಡ್ಕೊಂಡು ಮಾತಾಡ್ತಾ ಇರೋ ಟೈಮಿಗೆ ಅಲ್ಲಿ ದಡ್ಡಂತ ಶಬ್ದ ಆಗಿಬಿಡುತ್ತೆ. ಏನು ಶಬ್ದ ಅಂತಲೂ ಗೊತ್ತಾಗಲ್ಲ. ಆಮೇಲೆ ಓಡೋಡು ಹೋಗ್ತಾರೆ, ಹತ್ತಿ ಮೆಟ್ಲುಗಳನ್ನು ಹತ್ಕೊಂಡು ಓಡೋಡು ಹೋಗ್ತಾರೆ. ಏನೋ ವಿಷಯ ಹೇಳ್ತಾ ಇರ್ತಾಳೆ. ಆ ಟೈಮಿಗೆ ಕರೆಕ್ಟಾಗಿ ಅವಳು ಬಿದ್ದೋಗ್ಬಿಡ್ತಾಳೆ. ಅಲ್ಲಿ ಏನಕ್ಕೆ ಬಿದ್ದಲು ಅಂತ ಗೊತ್ತಿಲ್ಲ. ಇವಳು ಏನೋ ಮಾಡಿರ್ತಾಳೆ, ಅಂದರೆ ಅಜಿತ್ ಅತ್ತೆ ಅಂಜು ಅಮ್ಮ ಏನೋ ಮಾಡಿರ್ತಾಳೆ ಇವಳು ಖತರ್ನಾಕ್ ಬುದ್ಧಿಯ. ಅದು ಭೂಮಿಗೆ ಗೊತ್ತಿರಲ್ಲ. ಮೋಸ್ಟ್ಲಿ ಅವಳು ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾಳೆ. ಆ ಟೈಮಿಗೆ ಕರೆಕ್ಟಾಗಿ ಎಲ್ಲರೂ ಅಲ್ಲಿ ಮೇಲತ್ತು ಓಡೋಗಿ ನೋಡಿದಾಗ ಬಿದ್ದೋಗಿರ್ತಾಳೆ. ಭೂಮಿ ಅಂತ ಕೂಗ್ಕೊಂಡು ಹೋಗ್ತಾನೆ. ಅಜಿತ್ ಮತ್ತು ಸಿತಾರ ಇಬ್ಬರೂ ಕೂಗ್ಕೊಂಡು ಹೋಗಿ ಅಲ್ಲಿ ಎತ್ಕೊಂಡು ಅವಳನ್ನ ಏನಕ್ಕೆ ಬಿದ್ದೋದ್ಲು ಅಂತ ಗೊತ್ತಿಲ್ಲ, ಆದರೆ ಬಿದ್ದೋಗಿದ್ದಾಳೆ. ಹೌದು, ಪ್ರಜ್ಞೆನೂ ಕೂಡ ಇಲ್ಲ. ಆಮೇಲೆ ಎಲ್ಲ ಗಾಬರಿಯಾಗಿ ನೋಡ್ತಾ ಇರ್ತಾರೆ ಸತ್ಯ ಮತ್ತು ಅಜಿತ್ ಅಮ್ಮ ಎಲ್ಲರೂ. ಆ ಟೈಮಿಗೆ ಕರೆಕ್ಟಾಗಿ ಅವಳಿಗೆ ಪ್ರಜ್ಞೆ ಕೂಡ ಇರಲ್ಲ. ಈಗ ಈ ಕತೆ ಇಲ್ಲಿವರೆಗೆ ಆಗಿದೆ. ಮುಂದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೋ ಅಥವಾ ಮನೆಯಲ್ಲೇ ಹುಷಾರಾಗುತ್ತೋ ಕಾದು ನೋಡಬೇಕಾಗುತ್ತೆ. ಈ ಕತೆ ಅಂತೂ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಈ ಕತೆನ ಫುಲ್ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.